There are some things which we have to endure life. ಕೆಲವು ವಿಷಯಗಳು ಜೀವಿತ ಕಾಲವೆಲ್ಲ ನೀವು ಸಹಿಸಿಕೊಂಡು ಹೋಗಬೇಕು. We try our best to change them. ಅದನ್ನು ಬದಲಾಯಿಸುವುದಕ್ಕೆ ನಾವು ಬಹಳಷ್ಟು ಪ್ರಯತ್ನ ಮಾಡುತ್ತೇವೆ. We do our best to change the circumstances. ಪರಿಸ್ಥಿತಿ ಬದಲಾಗುವುದಕ್ಕೆ ಉತ್ತಮ ಪ್ರಯತ್ನ ಮಾಡುತ್ತೇವೆ. We suffer much in trying to change people. ಜನರನ್ನು ಮಾರ್ಪಡಿಸುವುದರಲ್ಲಿ ಬಹಳ ಪ್ರಯತ್ನ ಮಾಡುತ್ತೇವೆ. But nothing works. ಆದ್ರೆ ಯಾವುದು ಕೆಲಸ ಮಾಡುವುದಿಲ್ಲ. Sometimes the permanent damage that have happened puts us in a situation of despair and despondency. ಕೆಲವು ಸಾರಿ ಶಾಶ್ವತ ಹಾಳಾಗುವುದಕ್ಕೆ ಅದು ನಮ್ಮ ಜೀವಿತದಲ್ಲಿ ಹತಾಶೆಯನ್ನು ತರುವಂತದಾಗಿದೆ. In this circumstance, how to live on? ಎಂತ ಪರಿಸ್ಥಿತಿಯಲ್ಲಿ ಹೇಗೆ ಜೀವಿಸಬೇಕು, How to move ahead? ಹೇಗೆ ಮುಂದೆ ಹೋಗಬೇಕು, I will show you the way. ನಾನು ನಿಮಗೊಂದು ಮಾರ್ಗ ತೋರಿಸುವೆನು. Maybe you wonder in your heart, ನಿಮ್ಮ ಹೃದಯದಲ್ಲಿ ನೀವು ಚಿಂತಿತರಾಗಿರಬಹುದು. what is going to be my future? ನನ್ನ ಭವಿಷ್ಯ ಏನಾಗಲಿದೆ, What should I put my trust on? ನಾನು ಎಲ್ಲಿ ಭರವಸೆ ಇಡಲಿ, What can I say will happen in my life in the future? ಭವಿಷ್ಯದಲ್ಲಿ ನನ್ನ ಜೀವಿತಕ್ಕೆ ಏನಾಗಲಿದೆ ಎಂದು ನಾನು ಹೇಳಲಿ. My friend, ನನ್ನ ಸ್ನೇಹಿತನೇ, there is a way for you which has already been made by Jesus on the cross as he suffered. ಯೇಸು ಶ್ರಮೆಪಟ್ಟ ಶಿಲುಬೆಯ ಮೇಲೆ ಆತನು ನಿಮಗೋಸ್ಕರ ಒಂದು ಮಾರ್ಗವನ್ನು ಮಾಡಿದ್ದಾನೆ. He said, I have finished everything for you to have a way, a blessing, a future. ನಾನು ಎಲ್ಲವನ್ನು ತೀರಿಸಿದ್ದೇನೆ ನಿಮಗೆ ಭವಿಷ್ಯ ಇರುವುದಕ್ಕಾಗಿ ಮತ್ತು ಒಂದು ಮಾರ್ಗ ಇರುವುದಕ್ಕಾಗಿಯೇ. In John 19:28, ಯೋಹಾನ 19:28ರಲ್ಲಿ Jesus said, I'm thirsty. ನನಗೆ ನೀರಡಿಕೆಯಾಗಿದೆ ಎಂದು ಯೇಸು ಹೇಳುತ್ತಾರೆ. I'm thirsty. ನನಗೆ ನೀರಡಿಕೆಯಾಗಿದೆ. He went through all the thirst that we have concerning our future. ನಮ್ಮ ಭವಿಷ್ಯಕ್ಕಾಗಿರುವ ಎಲ್ಲ ಬಾಯಾರಿಕೆ ಮೂಲಕ ಆತನು ಹಾದು ಹೋದನು. You may say, I'm thirsty in my life because I don't have a job. ನನಗೆ ಉದ್ಯೋಗ ಇಲ್ಲದರಿಂದ ನನ್ನ ಜೀವಿತದಲ್ಲಿ ಬಾಯಾರಿದವನಾಗಿದ್ದೇನೆ ಎಂದು ಹೇಳಬಹುದು. I'm thirsty in my life because I'm not married. ನನಗೆ ಮದುವೆಯಾಗದೆ ಇರುವುದರಿಂದ ನನಗೆ ಬಾಯಾರಿಕೆಯಾಗಿದೆ. I'm thirsty without any hope about my future. ಭವಿಷ್ಯದಲ್ಲಿ ನನಗೆ ಯಾವುದೇ ನಿರೀಕ್ಷೆ ಇಲ್ಲದೆ ನಾನು ಬಾಯಾರಿದವನಾಗಿದ್ದೇನೆ. Because my career has come to an end. ಯಾಕೆಂದರೆ ನನ್ನ ವೃತ್ತಿ ಅದು ಮುಕ್ತಾಯಕ್ಕೆ ಬಂದಿದೆ. I'm thirsty because in my family life I don't have a child. ನನ್ನ ಕುಟುಂಬ ಜೀವಿತದಲ್ಲಿ ಮಗುವಿಲ್ಲದರಿಂದ ನಾನು ಬಾಯಾರಿದ್ದೇನೆ. I'm thirsty because I don't have love in my relationship, love in my family. ನನ್ನ ಕುಟುಂಬ ನನ್ನ ಸಂಬಂಧಗಳಲ್ಲಿ ನನಗೆ ಪ್ರೀತಿ ಇಲ್ಲ, ಅದರಿಂದ ಬಾಯಾರಿದ್ದೇನೆ. I'm thirsty because I'm not seeing any fruit of miracles and returns in my ministry. ನನ್ನ ಸೇವೆಯಲ್ಲಿ ಅದ್ಭುತಗಳ ಯಾವ ಫಲ ಅಥವಾ ಯಾವ ಪ್ರತಿಫಲ ಕಾಣದೆ ನಾನು ಬಾಯಾರಿದವನಾಗಿದ್ದೇನೆ. Jesus went through that thirst. ಯೇಸು ಆ ಬಾಯಾರಿಕೆ ಮೂಲಕ ಹಾದು ಹೋದನು. He received the drink. ಅದನ್ನು ಸ್ವೀಕರಿಸಿದನು. And he said, ಮತ್ತೆ ಹೇಳಿದನು, it is finished. ಎಲ್ಲವೂ ತೀರಿತು, It is finished. ತೀರಿತು. Yes, I will fulfill the promise for you, my son, my daughter. ನನ್ನ ಮಗನೇ ಮಗಳೇ, ನಿನಗೋಸ್ಕರ ನನ್ನ ವಾಗ್ದಾನ ನೆರವೇರಿಸುತ್ತೇನೆ. I will satisfy your ನಿನ್ನ thirst. ಬಾಯಾರಿಕೆಯನ್ನು ತೃಪ್ತಿಗೊಳಿಸುತ್ತೇನೆ. Heaven and earth may pass away, ಆಕಾಶ ಭೂಮಿ ಅಳಿದು ಹೋಗಬಹುದು, but my word shall not pass away. ನನ್ನ ಮಾತು ಅಳಿದು ಹೋಗುವುದೇ ಇಲ್ಲ. Every promise of God will be yea and amen. ಎಲ್ಲ ದೇವರ ವಾಗ್ದಾನಗಳು ಆಮೇನ್ ಎಂದು ಆಗುವವು. Yes, Jesus went through the suffering on the cross to fulfill every promise in your life. ನಿಮ್ಮ ಜೀವಿತದಲ್ಲಿ ಎಲ್ಲ ವಾಗ್ದಾನಗಳು ನೆರವೇರಿಸಲು ಯೇಸು ಶಿಲುಬೆಯ ಮೇಲೆ ಶ್ರಮ ಹೊಂದಿದನು. One promise is found in Exodus 15:26. ಒಂದು ವಾಗ್ದಾನ ವಿಮೋಚನೆ ಕಂಡ 15:26 ನೋಡುತ್ತೇವೆ. I am the Lord who heals you. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. The Bible says in Matthew 8:17, ಮತ್ತೆಯ 8:17 ಸತ್ಯವೇದ ಹೇಳುತ್ತದೆ, He took our sicknesses upon himself. ನಮ್ಮ ರೋಗ ಬೇನೆಗಳನ್ನು ತನ್ನ ಮೇಲೆ ತೆಗೆದುಕೊಂಡನು. He carried our weaknesses. ನಮ್ಮ ಬಲಹೀನತೆಯನ್ನು ಹೊತ್ತುಕೊಂಡನು. And by his stripes we are healed. ಆತನ ಬಾಸುಂಡೆಗಳಿಂದ ನಾವು ಗುಣವಾದೆವು. Jesus was wounded and allowed himself to be wounded, ಯೇಸು ತನ್ನಂತಾನೆ ಗಾಯವಾಗುವುದಕ್ಕೆ ಆತನು ಸಮರ್ಪಿಸಿಕೊಟ್ಟನು. so that through his wounds he can heal you and me. ಆತನ ಬಾಸುಂಡೆಗಳಿಂದ ನಮಗೆ ಗಾಯ ಮಾಡುವುದಕ್ಕಾಗಿ. That's why he was wounded on the cross, to bring a solution for your sickness to be healed. ನಿಮ್ಮ ರೋಗ ಸ್ವಸ್ಥವಾಗುವುದಕ್ಕಾಗಿ, ಅದಕ್ಕೆ ಪರಿಹಾರ ತರುವುದಕ್ಕಾಗಿ ಶಿಲುಬೆಯ ಮೇಲೆ ಆತನು ಶ್ರಮಪಟ್ಟನು.
He says, I am the Lord who heals you. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. I have paid the price on the cross. ಶಿಲುಬೆ ಮೇಲೆ ನಾನು ಬೆಲೆ ಕಟ್ಟಿದ್ದೇನೆ. I have the power to heal you. ನಿಮಗೆ ಸ್ವಸ್ಥ ಮಾಡುವುದಕ್ಕೆ ನನ್ನಲ್ಲಿ ಶಕ್ತಿ ಇದೆ. There was a father who was struggling with his daughter who was having allergy for fish. ಒಬ್ಬ ತಂದೆ ತನ್ನ ಮಗಳು ಫಿಶ್ ತಿನ್ನುವಾಗ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿದ್ದಳು. If she eats fish, her whole body will swell and she would suffer for long. ಆಕೆ ಮೀನು ತಿಂದರೆ ಆಕೆ ಇಡೀ ದೇಹವೆಲ್ಲ ಉಬ್ಬಿ ಬಹಳ ಕಾಲ ಕಷ್ಟಪಡುತ್ತಿದ್ದಳು. As a child, she would cry and crave for fish. ಒಂದು ಮಗುವಾಗಿ ಆಕೆ ಬಹಳ ಕಷ್ಟಪಟ್ಟು ಆ ಮೀನಿಗಾಗಿ ಕೇಳುತ್ತಿದ್ದಳು. The father would cry. ತಂದೆ ಅಳುತ್ತಿದ್ದರು. But one day, ಆದ್ರೆ ಒಂದು ದಿವಸ he heard the word. ದೇವರ ವಾಕ್ಯ ಕೇಳಿದರು. According to Exodus 23:25, ವಿಮೋಚನೆ ಕಂಡ 23:25 the Lord said, I will bless your bread and ನಿಮ್ಮ water. ರೊಟ್ಟಿ ನೀರನ್ನು ನಾನು ಆಶೀರ್ವದಿಸುತ್ತೇನೆ ಎಂದು ಕೇಳಿದಾಗ, I will take sickness away from you. ನಿಮ್ಮಿಂದ ರೋಗವನ್ನು ನಾನು ತೆಗೆದು ಹಾಕುತ್ತೇನೆ. So that day he went home. ಆ ದಿವಸ ಮನೆಗೆ ಹೋದರು. And he said, Lord, you said you will bless this bread ಈ and ರೊಟ್ಟಿ water. ನೀರನ್ನು ಆಶೀರ್ವದಿಸುತ್ತೇನೆ ಎಂದು ಕರ್ತನೆ ನೀನೇ ಹೇಳಿದಿ. I bless it in Jesus' name. ಯೇಸುವಿನ ನಾಮದಲ್ಲಿ ಆಶೀರ್ವದಿಸುತ್ತೇನೆ. Fulfill this promise. ಈ ವಾಗ್ದಾನ ನೆರವೇರಿಸು. Your body signifies the bread. ನಿನ್ನ ದೇಹ ರೊಟ್ಟಿಯನ್ನು ತೋರಿಸುತ್ತದೆ. You said, I am the bread of life, ನಾನೇ ಜೀವದ ರೊಟ್ಟಿ ಎಂದು ನೀನು ಹೇಳಿದಿ. broken for you to have life. ನೀವು ಜೀವ ಹೊಂದಬೇಕೆಂದು ಮುರಿಯಲ್ಪಟ್ಟಿದೆ. You shed your blood and the water from your ನಿನ್ನ body. ದೇಹದಿಂದ ರಕ್ತ ಮತ್ತು ನೀರು ಅದು ಹೊರಗೆ ಬಂದಿತ್ತು. Now I believe it. Now bless this water. ಈಗ ನಾನು ನಂಬುತ್ತೇನೆ, ಈ ನೀರನ್ನು ಆಶೀರ್ವದಿಸು. Bless this bread. ಈ ರೊಟ್ಟಿಯನ್ನು ಆಶೀರ್ವಾದ ಮಾಡು. We believe in your sacrifice on the ಶಿಲ್ಬೆ cross. ಮೇಲೆ ಮಾಡಿದ ತ್ಯಾಗದಲ್ಲಿ ನಾನು ನಂಬುತ್ತೇನೆ. Heal my daughter. ನನ್ನ ಮಗಳನ್ನು ಸ್ವಸ್ಥ ಮಾಡು. And gave the food to her. ಆಹಾರವನ್ನು ಮಗಳಿಗೆ ಕೊಟ್ಟನು. That day ended the allergy in the life of the child. ಆ ಮಗುವಿನ ಜೀವಿತದಲ್ಲಿ ಆ ದಿನ ಅಲರ್ಜಿ ಅದು ನಿಂತು ಹೋಯಿತು. She was healed. ಆಕೆ ಸ್ವಸ್ಥಳಾದಳು. Yes, my friend. ಹೌದು ನನ್ನ ಸ್ನೇಹಿತನೇ, The power to fulfill his promise ಆತನ ವಾಗ್ದಾನ ನೆರವೇರಿಸುವುದಕ್ಕೆ ಆ ಶಕ್ತಿ will be fulfilled in your life. ನಿನ್ನ ಜೀವಿತದಲ್ಲಿ ನೆರವೇರುವುದು. Every promise of God shall be fulfilled in your life. ದೇವರ ಪ್ರತಿ ವಾಗ್ದಾನ ನಿಮ್ಮ ಜೀವಿತದಲ್ಲಿ ನೆರವೇರುವುದು. Let not your heart be ನಿಮ್ಮ troubled. ಹೃದಯ ಕಳವಳಗೊಳ್ಳದಿರಲಿ. Jesus said it is finished. ಎಲ್ಲವೂ ತೀರಿತೆಂದು ಯೇಸು ಹೇಳಿದರು. I have suffered. ನಾನು ಶ್ರಮೆ ಪಟ್ಟಿದ್ದೇನೆ. Now you will be healed. ಈಗ ನೀವು ಸ್ವಸ್ಥರಾಗುವಿರಿ. You will be provided for. ನಿಮಗೆ ಒದಗಿಸಲ್ಪಡುತ್ತದೆ. You will be cared for. ನೀವು ಕಾಳಜಿ ವಹಿಸಲ್ಪಡುವಿರಿ. And finally, ಕೊನೆಯದಾಗಿ he opened the way to heaven. ಪರಲೋಕದ ಮಾರ್ಗವನ್ನು ತೆರೆದನು. He said, Lord, into thy hands I commend my spirit. ತಂದೆಯೇ, ನನ್ನ ಆತ್ಮ ನಿನಗೆ ಒಪ್ಪಿಸಿಕೊಡುತ್ತೇನೆ ಎಂದು ಹೇಳುತ್ತಾರೆ. Our life will not end just in this world. ಈ ಲೋಕದಲ್ಲಿ ನಮ್ಮ ಜೀವಿತ ಮುಕ್ತಾಯವಾಗುವುದಿಲ್ಲ. We have to go to heaven. ನಾವು ಪರಲೋಕಕ್ಕೆ ಹೋಗಬೇಕು. After we die, we have to go to heaven or hell. ನಾವು ಸತ್ತ ಮೇಲೆ ಪರಲೋಕಕ್ಕೋ ಅಥವಾ ನರಕಕ್ಕೆ ಹೋಗಬೇಕು. But Jesus showed his power to open heaven for us. ನಮಗೋಸ್ಕರ ಯೇಸು ಪರಲೋಕ ತೆರೆಯುವಂತ ಶಕ್ತಿ ತೋರಿಸಿದರು. He will open heaven for you ನಿಮಗೋಸ್ಕರ ಪರಲೋಕ ತೆರೆಯುವನು. as you commend your life into his hand. ಮತ್ತು ಆತನ ಹಸ್ತಗಳಲ್ಲಿ ನಿಮ್ಮ ಜೀವಿತ ಒಪ್ಪಿಸಿಕೊಡುವಾಗ He will fulfill the promise. ಆತನು ವಾಗ್ದಾನ ನೆರವೇರಿಸುವನು. He says, I am going away, ನಾನು ಹೋಗುತ್ತಿದ್ದೇನೆ ಎಂದು ಹೇಳುತ್ತಾರೆ. but I will come back to take you. ಮತ್ತು ನಿಮ್ಮನ್ನು ತೆಗೆದುಕೊಂಡು ಹೋಗೋದಕ್ಕೆ ಬರುತ್ತೇನೆ. I will prepare a place for you in heaven and come and take you. ಪರಲೋಕದಲ್ಲಿ ನಿಮಗಾಗಿ ಸ್ಥಳವನ್ನು ಸಿದ್ಧ ಮಾಡಿ ಹಿಂತಿರುಗಿ ಬಂದು ತೆಗೆದುಕೊಂಡು ಹೋಗುತ್ತೇನೆ. I will bring you to the place which I have prepared for you. ನಿಮಗೋಸ್ಕರ ಸಿದ್ಧ ಮಾಡಿದ ಸ್ಥಳಕ್ಕೆ ನಾನು ನಿಮ್ಮನ್ನು ತೆಗೆದುಕೊಂಡು ಬರ್ತೇನೆ. Our Daddy, our Heavenly Father, the Lord Jesus, has prepared heaven for us. ಪರಲೋಕದ ತಂದೆಯಾದ ಯೇಸು ನಮಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡಿದ್ದಾರೆ. This is the promise He has provided for us through His suffering on the cross. ಶಿಲುಬೆ ಮೇಲೆ ತನ್ನ ಶ್ರಮೆಗಳ ಮೂಲಕ ಆತನು ಈ ವಾಗ್ದಾನ ನಮಗೋಸ್ಕರ ಪೂರ್ಣ ಮಾಡಿದ್ದಾನೆ. Is the power of God for us. ಅದುವೇ ದೇವರ ಶಕ್ತಿ ನಮಗಾಗಿದೆ.
for this world ಈ ಲೋಕದಲ್ಲಿ and the world to come. ಮುಂದಿನ ಲೋಕದಲ್ಲಿ There is hope in Jesus. ಯೇಸುವಿನಲ್ಲಿ ನಮಗೆ ನಿರೀಕ್ಷೆ ಇದೆ. God bless you with this grace. ಈ ಕೃಪೆಯಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ. Let's continue to praise the Lord ನಿರಂತರವಾಗಿ ಕರ್ತನಿಗೆ ಸ್ತೋತ್ರ ಮಾಡಿರಿ. and honor him for his sacrifice on the cross. ಶಿಲುಬೆಯ ಮೇಲೆ ಆತನ ಯಜ್ಞಕ್ಕಾಗಿ ಆತನಿಗೆ ಸನ್ಮಾನಿಸಿರಿ. It is not unto death. ಅದು ಮರಣಕ್ಕಾಗಿ ಅಲ್ಲ, It is for life ಅದು ಜೀವಕ್ಕಾಗಿ that Jesus endured the cross. ಯೇಸು ಶಿಲುಬೆಯ ಮೂಲಕ ಹಾದು ಹೋದನು For us to enjoy the power of his suffering on the cross. ಶಿಲುಬೆಯ ಮೇಲೆ ಆತನ ಪಟ್ಟಂತ ಶ್ರಮೆಗಳ ಶಕ್ತಿ ಅನುಭವಿಸುವುದಕ್ಕಾಗಿ. Every promise of God will be fulfilled in your life from today, ಇಂದಿನಿಂದ ದೇವರ ಪ್ರತಿ ವಾಗ್ದಾನ ನಿಮ್ಮ ಜೀವಿತದಲ್ಲಿ ನೆರವೇರುವುದು, including going to heaven. ಅದು ಪರಲೋಕಕ್ಕೆ ಹೋಗುವುದು ಕೂಡ. Shall we praise God for this great hope and praise him for his love for us? ಆತನ ಈ ದೊಡ್ಡ ನಿರೀಕ್ಷೆ ಮತ್ತು ದೊಡ್ಡ ಪ್ರೀತಿಗಾಗಿ ಆತನಿಗೆ ಸ್ತೋತ್ರ ಮಾಡೋಣವೇ? Shall we pray? ಪ್ರಾರ್ಥಿಸೋಣವೇ? Loving Heavenly Father, ಪರಲೋಕದ ಪ್ರೀತಿಯ ತಂದೆಯೇ, thank you Lord for opening heaven for us. ನಮಗೋಸ್ಕರ ಪರಲೋಕ ತೆರೆಯುವುದಕ್ಕಾಗಿ ನಿಮಗೆ ವಂದನೆ. Thank you Jesus. ಯೇಸುವೆ ವಂದನೆ. Thank you Holy Spirit. ಪವಿತ್ರಾತ್ಮನೇ ವಂದನೆ. Thank you Lord. ಕರ್ತನೇ ವಂದನೆ. I pray ಪ್ರಾರ್ಥಿಸುತ್ತೇನೆ, that every promise that you have given ನೀನು ಕೊಟ್ಟಂತ ಪ್ರತಿ ವಾಗ್ದಾನಗಳನ್ನು will be fulfilled in the life of your children. ನಿನ್ನ ಮಕ್ಕಳ ಜೀವಿತದಲ್ಲಿ ನೆರವೇರಲಿ. Every promise for this world, ಈ ಲೋಕಕ್ಕಾಗಿ ಇರುವಂತ ಎಲ್ಲ ವಾಗ್ದಾನ, every promise for heaven, ಪರಲೋಕಕ್ಕಾಗಿರುವ ಪ್ರತಿ ವಾಗ್ದಾನ let it come into the lives of your children. ನಿನ್ನ ಮಕ್ಕಳ ಜೀವಿತದಲ್ಲಿ ಒದಗಿ ಬರಲಿ. Let them enjoy, ಅವರು ಆನಂದಿಸಲಿ, enjoy, ಆನಂದಿಸಲಿ, enjoy. ಆನಂದಿಸಲಿ. Thank you Lord. ಕರ್ತನೇ ವಂದನೆಗಳು. We give you all the glory. ಎಲ್ಲ ಮಹಿಮೆ ನಿನಗೆ ಕೊಡುತ್ತೇವೆ. We commend ourselves to you and we kiss your wounds and praise you. ನಮ್ಮನ್ನು ನಾವೇ ನಿಮಗೆ ಒಪ್ಪಿಸಿಕೊಟ್ಟು ನಿನ್ನ ಗಾಯಗಳಿಗೆ ಮುದ್ದಿಟ್ಟು ನಿನಗೆ ಸ್ತುತಿ ಮಾಡುತ್ತೇವೆ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Thank God for Jesus. ಯೇಸುವಿಗಾಗಿ ದೇವರಿಗೆ ಸ್ತೋತ್ರ. He is with you ಆತನು ನಿಮ್ಮೊಂದಿಗಿದ್ದಾನೆ. as the risen Lord. ಪುನರುತ್ಥಾನ ಹೊಂದಿದ ಕರ್ತನಾಗಿ